ಕೇಕ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಆದರೆ ಯಾವಾಗಲೂ ಬೇಕ್ರಿನಲ್ಲೇ ತಂದು ಕೊಡಬೇಕು. ಬೇಕ್ರಿನಲ್ಲಿ ಕೇಕ್ ತೊಗೋಬೇಕಂದ್ರೆ ಅದರಲ್ಲಿ ಮೊಟ್ಟೆ ಅಂತೆ, ಎಸೆನ್ಸ್ ಅಂತೆ, ಕೆಮಿಕಲ್ಸ್ ಏನೇನೋ ಹಾಕಿರ್ತಾರೆ. ಸೊ ಅದು ಮಕ್ಕಳು ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗ್ಬೋದು. ಸೊ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮೊಟ್ಟೆ ಹಾಕ್ತೇನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಗೆ 1/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಅಂದರೆ ಹುಳಿ ಮೊಸರು ತೊಗೋಬಾರ್ದು, ಫ್ರೆಶ್ ಮೊಸರು ಹಾಕ್ಕೊಂಡು ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ. ಆ ಸಕ್ಕರೆ ಎಲ್ಲ ಮೊಸರಲ್ಲಿ ಚೆನ್ನಾಗಿ ಕರಗಬೇಕು. ಅದನ್ನು ಒಂದು ಸೈಡಲ್ಲಿ ಕರಗೋದಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಉಪ್ಪು, 1-2 ಸ್ಪೂನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಬೇಡ ಅಂತಂದರೆ ಅದು ಪೂರ್ತಿ ಗೋಧಿ ಹಿಟ್ಟನ್ನೇ ಹಾಕ್ಕೋಬೋದು. ಇನ್ ಕೇಸ್ ಚಿರೋಟಿ ರವೆ ಇಲ್ಲ, ನಿಮ್ಮಲ್ಲಿ ಉಪ್ಪಿಟ್ಟು ರವೆ ಇದೆ ಅಂತಂದರೆ ಅದರಲ್ಲೂ ಕೂಡ ಮಾಡ್ಬೋದು. ಅಂದರೆ ಏನಂದರೆ ಉಪ್ಪಿಟ್ಟಿನ ರವೆನ ಒಂದು ಸರಿ ಗ್ರೈಂಡ್ ಮಾಡ್ಕೊಂಬಿಡಿ. ಒಂದು ರೌಂಡ್ ಹಿಂಗೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಹಾಲನ್ನು ಕಾಯಿಸಿ ಆರಿಸಿ ಹಾಕ್ಕೊಂಡಿದ್ದೀನಿ. ನಂತರ ನಾವೇನಿಲ್ಲಿ ಮೊಸರು ಸಕ್ಕರೆ ಬ್ಯಾಟರ್ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಕಲಕ್ತಾ ಬರೋಣ. ಸ್ವಲ್ಪ ಕೂಡ ಗಂಟಿರಬಾರ್ದು, ಅದರಲ್ಲಿ ಏರ್ ಬಬಲ್ಸ್ ಆಗಬಾರ್ದು. ಆ ರೀತಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಆ ಹಾಲು, ಮೊಸರು, ಸಕ್ಕರೆ ಎಲ್ಲ ನೀಟಾಗಿ ಅದರಲ್ಲಿ ಚೆನ್ನಾಗಿ ಬೈಂಡ್ ಆಗಬೇಕು. ನೋಡಿ, ಇಲ್ಲಾಗಿದೆ ಇದು. ನಾನು ಉಳಿದಿರುವಂಥ 1-2 ಸ್ಪೂನ್ ಹಾಲನ್ನು ಹಾಕ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು ನೆನೆಯೋದಕ್ಕೆ ಬಿಟ್ಟರೆ ರವೆ, ಮೊಸರು, ಹಾಲು ಎಲ್ಲ ಅದು ಹೀರ್ಕೊಳ್ಳುತ್ತಲ್ವ ರವೆ, ಆವಾಗ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ. ಇನ್ ಕೇಸ್ ನೀವು ಈ ರೀತಿ 10 ನಿಮಿಷ ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಸರಿಯಾಗಿದೆ. ಇದಕ್ಕೆ ನಾನೀಗ 1-2 ಸ್ಪೂನು ಎಣ್ಣೆಗೆ, ಸನ್ಫ್ಲವರ್ ಎಣ್ಣೆ, ನೀವು ಯಾವುದಾದ್ರು ಎಣ್ಣೆ ತೊಗೋಬೋದು, ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ ಅನಿಸಿದ್ರೆ ತುಪ್ಪನೇ ಪೂರ್ತಿ ಹಾಕ್ಕೊಂಡು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಅಲ್ಯೂಮಿನಿಯಂ ಪಾತ್ರೆ ಥರ ತೊಗೊಂಡಿದ್ದೀನಿ. ಇದು ನೀವು ಸ್ಟೀಲ್ ಆದರೂ ತೊಗೊಳ್ಳಿ ಅಥವಾ ಈ ಥರ ಅಲ್ಯೂಮಿನಿಯಂ ಪಾತ್ರೆ ಆದರೂ ತೊಗೊಳ್ಳಿ. ಯಾವುದೇ ತೊಗೊಂಡ್ರೂ ಕೂಡ ತಳ ದಪ್ಪ ಇರಬೇಕು, ಆ ರೀತಿ ತೊಗೊಳ್ಳಿ. ಏಕೆಂದರೆ ನಾವು ಕೇಕ್ ಅದು 40-45 ನಿಮಿಷ ಬೇಯಿಸ್ತೀವಲ್ವ, ಸೊ ಆ ಟೈಮಲ್ಲಿ ಅದು ಒತ್ತಬಾರ್ದು ಅಂತ ಕಾರಣಕ್ಕೆ. ನೋಡಿ, ನಾನಿಲ್ಲಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಉಳಿದಿರುವಂಥ ಡಸ್ಟನ್ನು ತೆಗ್ದಿದ್ದೀನಿ. ನಂತರ ಇದಕ್ಕೆ ನಾವೇನು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಇದರೊಳಗೆ ಹಾಕ್ಕೊಂಡು ನಿಧಾನವಾಗಿ ಎಲ್ಲದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಏನಕ್ಕಂದರೆ ಏರ್ ಬಬಲ್ಸ್ ಏನಾದ್ರು ಇದ್ದರೆ ಹೋಗುತ್ತೆ ಅಂತ ಅಷ್ಟೆ. ಮೇಲ್ಗಡೆ ನೋಡಿ ಈ ಥರ ನಟ್ಸು, ಬಾದಾಮಿ, ಪಿಸ್ತಾ, ಗೋಡಂಬಿ, ಅಥವಾ ನೀವು ಚೆರಿ ಫ್ರೂಟ್ ಇದ್ದರೆ ಅಥವಾ ಫ್ರೂಟ್ ಪೀಸಸ್ ಅಂತ ಬರುತ್ತೆ ಅಲ್ವ, ಮಕ್ಳಿಗೆ ತುಂಬ ಇಷ್ಟ, ಆ ರೀತಿ ಏನಾದ್ರು ಇದ್ರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ನಾನು ಕುಕ್ಕರ್ನ ಮೊದಲೇ 10 ನಿಮಿಷ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಸ್ಟ್ಯಾಂಡ್ಗೆ ಸಮವಾಗಿ ಆ ಕಡೆನೂ ಹೋಗಬಾರ್ದು, ಈ ಕಡೆನೂ ಬರಬಾರ್ದು, ಆ ರೀತಿ ಜರಗ್ದಿರೋ ಥರ ಮಧ್ಯ ಇಟ್ಕೊಂಡು 40-45 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಕಲರ್ ನೋಡಿ, ಸ್ವಲ್ಪ ಕೂಡ ಅಂಟಬಾರ್ದು. ನೋಡಿ, ಈ ರೀತಿ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಒಳಗೆ ಇಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಕೂಡ ಅಂಟುತ್ತಾ ಇಲ್ಲ ಅಲ್ಲ. ಸೊ ಇವಾಗ ಕೇಕು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಅದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ಹೆಲ್ದಿಯಾಗಿದೆ ಇದು. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲ. ಎಲ್ಲದನ್ನೂ ಒಂದೇ ಅಳತೆ ಪ್ರಕಾರ ನಾನು ಯಾವ ರೀತಿ ತೋರಿಸಿದ್ದೀನಿ ಇದರಲ್ಲಿ, ಅದೇ ಅಳತೆ ಪ್ರಕಾರ ಮಾಡ್ತಾ ಹೋದರೆ, ಅದೇ ಅಳತೆಯಲ್ಲಿ ಹಾಕ್ಕೊಂಡು ಮಾಡ್ತಾ ಹೋದರೆ ಇದೇ ರೀತಿ ಪರ್ಫೆಕ್ಟಾಗಿ ಕೇಕು ಬಂದೇ ಬರುತ್ತೆ. ಮನೆಯಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ನನಗೆ ಹೇಳಿ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಲ್ವಾ. ಇದನ್ನು 4-5 ದಿನ ಕೂಡ ಸ್ಟೋರ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳೊಬ್ಬರೇ ಅಂತ ಅಲ್ಲ, ಟೀ ಟೈಮಲ್ಲಿ ದೊಡ್ಡವರು ಕೂಡ ಕೂತ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.